ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ಫ್ರಮ್ ಸೀರೀಸ್ನ ಸೆಕೆಂಡ್ ಸೀಸನ್ನ ಸ್ಟೋರಿ ನೋಡೋಕೆ ಶುರು ಮಾಡೋಣ. ಸೀಸನ್ 1ನ ರೀತಿ ಸೀಸನ್ 2 ಅಲ್ಲೂ ಕೂಡ 10 ಎಪಿಸೋಡ್ಸ್ ಇದೆ. ಈ ವಿಡಿಯೋಲಿ ನಾವು ಮೊದಲ 2 ಎಪಿಸೋಡ್ಸ್ನ ನೋಡೋಣ. ಅದಕ್ಕಿಂತ ಮುಂಚೆ ಸೀಸನ್ 1 ಅಲ್ಲಿ ಏನೇನಾಗಿತ್ತು ಅಂತ ಸಣ್ಣದಾಗಿ ರೀಕ್ಯಾಪ್ ಮಾಡ್ತೀನಿ. ಡೀಟೇಲ್ ಸ್ಟೋರಿಯನ್ನ ತಿಳ್ಕೋಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಸೀಸನ್ 1ನ 4 ವಿಡಿಯೋಸ್ನ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋಸ್ನ ನೋಡಿ ಆದ್ಮೇಲೆ ಸೀಸನ್ 2 ಕಂಟಿನ್ಯೂ ಮಾಡಿ, ಇಲ್ಲ ಅಂದ್ರೆ ತಲೆಬುಡ ಏನು ಅರ್ಥ ಆಗಲ್ಲ. ಸೀಸನ್ 1 ಅಲ್ಲಿ ನಾವು ನೋಡಿದ್ವಿ, ಒಂದು ರಹಸ್ಯಮಯವಾಗಿರೋ ಟೌನ್ ಇದೆ. ಎಲ್ಲಿದೆ ಅಂತ ಗೊತ್ತಿಲ್ಲ. ಅಮೆರಿಕಾದಲ್ಲೇ ಇದೆಯಾ, ಇಲ್ಲ ಪ್ರಪಂಚದ ಬೇರೆ ಭಾಗದಲ್ಲಿ ಇದೆಯಾ, ಇಲ್ಲ ಭೂಮಿಯಲ್ಲೇ ಇಲ್ವಾ ಅಂತ ಗೊತ್ತಿಲ್ಲ. ಆದ್ರೆ ಈ ಟೌನ್ಗೆ ಬಂದು ತಗ್ಲಾಕೊಂಡಿರೋರು ಮಾತ್ರ ಅಮೆರಿಕಾದಲ್ಲೇ ಇರೋರು. ಸೊ ಅಮೆರಿಕಾದ ಬೇರೆ ಬೇರೆ ಭಾಗಗಳಿಂದ ತಮ್ಮ ವೆಹಿಕಲ್ ತಗೊಂಡು ಹೊರಟವರು ರೋಡ್ನ ಮಧ್ಯದಲ್ಲಿ ದೊಡ್ಡ ಮರ ಬಿದ್ದಿರೋದು ನೋಡ್ತಾರೆ. ಮತ್ತೆ ಮೇಲೆ ಕಾಗೆಗಳು ಗುಂಪು ಕಟ್ಕೊಂಡು ಹಾರಾಡೋದನ್ನ ನೋಡಿ ಮುಂದೆ ಹೋಗೋಕೆ ಆಗದೆ ಬೇರೆ ರೋಡಲ್ಲಿ ಹೋಗೋಣ ಅಂತ ಹೊರಟವರು ಸೀದಾ ಈ ಟೌನ್ಗೆ ಬಂದು ತಗ್ಲಾಕೊಂತಾರೆ. ಹಾಗೆ ಮುಂದೆ ರೋಡಲ್ಲಿ ಟೌನ್ ಇಂದ ಹೊರಗೆ ಹೋಗೋಕೆ ನೋಡಿದ್ರೆ ಅದು ಆಗಲ್ಲ, ವಾಪಸ್ ಸುತ್ತಾಡ್ಕೊಂಡು ಟೌನ್ಗೆ ಬರ್ತಾರೆ. ಇದೊಂದು ಸಮಸ್ಯೆ. ಆದ್ರೆ ರಾತ್ರಿ ಹೊತ್ತು ಭಯಾನಕ ಮಾನ್ಸ್ಟರ್ಸ್ ಗಳು ಬಂದು ಈ ಟೌನ್ ಅಲ್ಲಿ ಸಿಗಾಕೊಂಡಿರೋರ ಮೇಲೆ ದಾಳಿ ಮಾಡ್ತವೆ. ಅದು ಮೊದಲು ಈ ಮಾನ್ಸ್ಟರ್ಸ್ ಮನುಷ್ಯರ ರೂಪದಲ್ಲೇ ಇರ್ತವೆ. ಇವುಗಳಿಂದ ತಪ್ಪಿಸ್ಕೊಳ್ಳೋಕೆ ಇರೋದು ಒಂದೇ ದಾರಿ, ಅದೇ ತಾಲಿಸ್ಮಾನ್. ಬಾಯ್ಡ್ಗೆ ಕಾಡಿನಲ್ಲಿ ಗುಹೆಯ ಒಳಗೆ ಈ ತಾಲಿಸ್ಮಾನ್ ಸಿಕ್ಕಿರುತ್ತೆ. ಇದನ್ನ ಮನೆಯ ಬಾಗಿಲ ಹತ್ರ ಇಲ್ಲ ವೆಹಿಕಲ್ ಗಳ ಒಳಗೆ ಇಡೋದ್ರಿಂದ ಮಾನ್ಸ್ಟರ್ಸ್ ಗಳು ಮನೆಗಾಗ್ಲಿ ವೆಹಿಕಲ್ ಗಳ ಒಳಗಾಗ್ಲಿ ಬರೋದಿಲ್ಲ. ಇನ್ನ ಜಿಮ್ ನ ಫ್ಯಾಮಿಲಿಯವರ ಆರ್ವಿ ಜೇಡ್ ನ ಕಾರ್ ಜೊತೆ ಆಕ್ಸಿಡೆಂಟ್ ಆಗಿ ಇವರು ಕೂಡ ಇದೇ ಟೌನ್ ಅಲ್ಲಿ ಉಳ್ಕೊಂಡು ನಂತರ ಜಿಮ್ ಮತ್ತೆ ಜೇಡ್ ಕಾಲೋನಿ ಹೌಸ್ ಮೇಲೆ ಟವರ್ ನ ಕಟ್ಟಿ ಹೊರಗೆ ರೇಡಿಯೋ ಸಿಗ್ನಲ್ಸ್ ನ ಕಳ್ಸೋಕೆ ನೋಡ್ತಾರೆ. ಆದ್ರೆ ಜಿಮ್ಗೆ ಆ ಕಡೆಯಿಂದ ಯಾರೋ ಮಾತಾಡಿ ನಿನ್ ಹೆಂಡತಿ ಕರೆಂಟ್ ಎಲ್ಲಿಂದ ಬರ್ತಿದೆ ಅಂತ ನೋಡೋಕೆ ಗುಂಡಿ ಆಗಿತ್ತಿದ್ದಾಳಲ್ಲ, ಅದನ್ನ ತಡಿ ಅಂತ ಹೇಳ್ತಾನೆ. ಆದ್ರೆ ಜಿಮ್ ಮನೆಯ ಬೇಸ್ಮೆಂಟ್ ಗೆ ಬರೋ ಅಷ್ಟರಲ್ಲಿ ಟಬಿತಾ ಕೆಳಗೆ ಸುರಂಗದ ಒಳಗೆ ಬಿದ್ದೋದಾಗ ಕರೆಂಟ್ ವೈರ್ ಗಳು ಎಲ್ಲೂ ಕನೆಕ್ಟ್ ಆಗಿಲ್ಲ, ಗಾಳಿಯಲ್ಲಿ ನೇತಾಡ್ತಿದವೆ, ಆದ್ರೂ ಕರೆಂಟ್ ಬರ್ತಿದೆ ಅಂತ ಗೊತ್ತಾಯ್ತು. ಇದೇ ಸುರಂಗದಲ್ಲಿ ಇವಳಿಗೋಸ್ಕರನೇ ವಿಕ್ಟರ್ ಕಾಯ್ಕೊಂಡಿದ್ದ. ಇನ್ನ ಈ ಟೌನ್ ನ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ವಿಕ್ಟರ್ ಬಗ್ಗೆ ತಿಳ್ಕೊಳ್ಳೋದೇ ಜಾಸ್ತಿ ಇರೋ ಹಾಗೆ ಕಾಣಿಸುತ್ತೆ. ಸೆಕೆಂಡ್ ಸೀಸನ್ ಅಲ್ಲಿ ವಿಕ್ಟರ್ ನ ಒಂದಷ್ಟು ಸೀಕ್ರೆಟ್ಸ್ ನಮಗೆ ಗೊತ್ತಾಗುತ್ತೆ. ಇನ್ನ ಸಾರಾ ಜೊತೆ ಯಾವ್ದೋ ಅಮಾನುಷ ಶಕ್ತಿಗಳು ಮಾತಾಡ್ತಿರೋದು ನಮ್ಗೆ ಗೊತ್ತೇ ಇದೆ. ಈತನ್, ವಿಕ್ಟರ್ ಮತ್ತೆ ಕೊನೆಗೆ ಸಾರಾಗೂ ಕೂಡ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಕಾಣಿಸ್ಕೊಂತಾನೆ. ಇವನು ನೋಡೋಕೆ ಇವ್ರಿಗೆ ಹೆಲ್ಪ್ ಮಾಡ್ತಿರೋ ಹಾಗೆ ಕಾಣ್ತಿದೆ, ಆದ್ರೆ ಸತ್ಯ ಇನ್ನೂ ಗೊತ್ತಿಲ್ಲ. ಎಲ್ಲ ಆದ್ಮೇಲೆ ಕೊನೆಯಲ್ಲಿ ಸಾರಾ ಮತ್ತೆ ಬಾಯ್ಡ್ ಕಾಡಿಗೆ ಹೋಗಿದ್ದಾಗ ಬಾಟಲ್ ಗಳು ಕಟ್ಟಿರೋ ಮರ ಸಿಕ್ಕಿರುತ್ತೆ. ಹಾಗೆ ಮುಂದೆ ಹೋದಾಗ ಲೈಟ್ ಹೌಸ್ ಕಾಣಿಸಿರುತ್ತೆ. ಇಲ್ಲಿಂದನೂ ಮುಂದೆ ಹೋಗೋಕಾಗದೆ ಇದ್ದಾಗ ಈತನ್ ಮತ್ತೆ ವಿಕ್ಟರ್ಗೆ ಕಾಣಿಸ್ತಾ ಇರೋ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಸಾರಾಗೂ ಕಾಣಿಸಿ ಫಾರ್ವೇ ಟ್ರೀ ಒಳಗೆ ಹೋಗೋಕೆ ಹೇಳಿದಾಗ ಬಾಯ್ಡ್ ಫಾರ್ವೇ ಟ್ರೀ ಒಳಗೆ ಹೋಗಿ ಒಂದು ಸಣ್ಣ ಬಾವಿಯಲ್ಲಿ 4 ಗೋಡೆಯ ಮಧ್ಯ ತಗ್ಲಾಕೊಂತಾರೆ. ಇನ್ನ ಸಾರಾ ಎಲ್ಲಿಗೆ ಹೋದ್ಲು ಗೊತ್ತಿಲ್ಲ. ಆಮೇಲೆ ಟೌನ್ ಅಲ್ಲಿ ಈಗ ಇರೋ ಜನ ಸಾಲ್ದು ಅಂತ ಜನ ತುಂಬಿರೋ ಬಸ್ಸೇ ಟೌನ್ ಒಳಗೆ ಬರ್ತಾ ಇದೆ. ಸೊ ಈಗಿರೋ ಪ್ರಶ್ನೆಗಳ ಜೊತೆ ಮತ್ತಷ್ಟು ತಲೆಗೆ ಹುಳ ಬಿಡ್ಕೊಳ್ಳೋಕೆ ಸೀಸನ್ 2 ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ನ ಕೂಡ ಆನ್ ಮಾಡಿ. ಸೀಸನ್ 1 ಎಲ್ಲಿಗೆ ಮುಗ್ದಿತ್ತೋ ಅಲ್ಲಿಂದಾನೇ ಸೀಸನ್ 2 ಶುರು ಆಗುತ್ತೆ. ಬಸ್ ಟೌನ್ ನ ಒಳಗೆ ಬರಬೇಕಾದ್ರೆ ನಿದ್ರೆಯಿಂದ ಎಚ್ಚರಗೊಂಡ ಎಲ್ಜಿನ್ ಅನ್ನೋ ಹುಡುಗ ಕಿರ್ಚಾಡ್ತಾ ಬಸ್ ನ ನಿಲ್ಸಿ ನಾವು ಈ ಟೌನ್ ಗೆ ಬರಬಾರ್ದಾಗಿತ್ತು, ವಾಪಸ್ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾನೆ. ಆದ್ರೆ ರ್ಯಾಂಡಲ್ ಅನ್ನೋನು ಎಲ್ಜಿನ್ ನ ಹಿಡ್ಕೊಂಡು ಸೀಟಲ್ಲಿ ಕೂರ್ಸೋಕೆ ಹೋದಾಗ ಎಲ್ಜಿನ್ ಇವನ ಮೇಲೆನೆ ವಾಮಿಟ್ ಮಾಡ್ಬಿಡ್ತಾನೆ. ಹಾಗಾಗಿ ಬಸ್ ಅನ್ನ ಡೈನರ್ ಹತ್ರ ನಿಲ್ಲಿಸ್ತಾರೆ. ಎಲ್ಜಿನ್ ಗೆ ಸ್ನೇಹಿತರೆ ಒಂದು ಕೆಟ್ಟ ಕನ್ಸು ಬಿದ್ದಿರುತ್ತೆ. ಏನ್ ನೋಡ್ದ ಕನ್ಸಲ್ಲಿ ಅಂತ ಒಂದೊಂದಾಗೆ ಸೀಸನ್ 2 ಮುಗಿಯೋವರೆಗೂ ಗೊತ್ತಾಗ್ತಾ ಹೋಗುತ್ತೆ. ಬಸ್ ಡೈನರ್ ಮುಂದೆ ನಿಂತಿರೋದನ್ನ ನೋಡಿ ಜೇಡ್ ತಕ್ಷಣ ಹೋಗಿ ಈ ವಿಷಯವನ್ನ ಡಾನಾಗೆ ಹೇಳಿದಾಗ ಇವಳು ಒಂದಷ್ಟು ಜನರನ್ನ ಕರ್ಕೊಂಡು ಜೊತೆಗೆ ಗನ್ ತಗೊಂಡು ಹೊರಡ್ತಾಳೆ. ಹೇಳಕ್ಕಾಗಲ್ಲ ಈ ಜಾಗದ ಬಗ್ಗೆ ತಿಳ್ಕೊಂಡಾದ್ಮೇಲೆ ಬಸ್ ಅಲ್ಲಿ ಇರೋರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಇನ್ನ ಜಿಮ್ ಟಬಿತಾ ಸುರಂಗದ ಒಳಗೆ ಬಿದ್ದು ವಿಕ್ಟರ್ ಜೊತೆ ಹೋಗಿದ್ದಾಳೆ ಅನ್ನೋ ವಿಷಯ ಗೊತ್ತಿಲ್ಲದೆ ಅವಳು ಗುಂಡಿಯಾಗಿತ್ತಿದ್ದ ಜಾಗದಲ್ಲಿ ಮೇಲಿಂದ ಕುಸಿದು ಬಿದ್ದಿರೋ ವಸ್ತುಗಳನ್ನ ತೆಗೆಯೋಕೆ ಟ್ರೈ ಮಾಡ್ತಿದ್ದಾಗ ಇವನ್ಗೆ ಹೆಲ್ಪ್ ಮಾಡೋಕೆ ಬಾರ್ ನ ಓನರ್ ಟಾಮ್, ಬಸ್ ಅಲ್ಲಿ ಇದ್ದ ರ್ಯಾಂಡಲ್ ಮತ್ತೆ ಇನ್ನೊಬ್ಬ ಹುಡುಗ ಬರ್ತಾನೆ. ಇನ್ನ ಕೆನಿ ಬಂದು ಬಸ್ ಅಲ್ಲಿ ಇರೋರ್ನ ಡೈನರ್ ಒಳಗೆ ಕಳಿಸ್ಬೇಕಾದ್ರೆ ಡಾನಾ ಬಸ್ ಡ್ರೈವರ್ ಹತ್ರ ಮಾತಾಡೋಕೆ ಹೊರಡ್ತಾಳೆ. ಅದೇ ಸುರಂಗದ ಒಳಗೆ ವಿಕ್ಟರ್ ಟಬಿತಾ ಅನ್ನ ಸುರಂಗದ ಹೊರಗೆ ಕರ್ಕೊಂಡು ಬರ್ಬೇಕಾದ್ರೆ ಕೆಲವೊಂದು ವಿಷಯ ಹೇಳ್ತಾನೆ. ಅದೇನಂದ್ರೆ ಸೀಸನ್ 1 ಅಲ್ಲಿ ನಮಗೆ ಗೊತ್ತಿರೋ ಹಾಗೆ ಮಾನ್ಸ್ಟರ್ಸ್ ಗಳು ಕಾಲೋನಿ ಹೌಸ್ ಮೇಲೆ ದಾಳಿ ಮಾಡಿದಾಗ ಜೂಲಿಯನ್ನ ವಿಕ್ಟರ್ ಫಾರ್ವೇ ಟ್ರೀ ಒಳಗೆ ಕಳಿಸಿ ಹಿಂದೆನೆ ಇವನು ಕೂಡ ಟ್ರೀ ಒಳಗೆ ಹೋಗಿರ್ತಾನೆ. ಜೂಲಿ ಒಂದು ಮನೆಯ ಸ್ಟೋರೇಜ್ ರೂಮ್ ಗೆ ಹೋದ್ರೆ ವಿಕ್ಟರ್ ಈ ಸುರಂಗದ ಒಳಗೆ ಬಂದಿರ್ತಾನೆ. ಇಲ್ಲಿಗೆನೆ ಆ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಬಂದು ಟಬಿತಾ ಕೂಡ ಇಲ್ಲಿಗೆ ಬರ್ತಾಳೆ, ವೇಟ್ ಮಾಡು, ಅವಳನ್ನ ಕೂಡ ಕರ್ಕೊಂಡು ಹೋಗು ಅಂತ ಹೇಳಿರ್ತಾನೆ. ಅದಕ್ಕೋಸ್ಕರನೇ ವಿಕ್ಟರ್ ಟಬಿತಾಗೆ ಹೆಲ್ಪ್ ಮಾಡ್ತಿದ್ದಾನೆ. ಈ ಸುರಂಗದಲ್ಲಿ ಮುಂದೆ ಹೋಗ್ಬೇಕಾದ್ರೆ ಎಲ್ಲಾ ಕಡೆ ಆ ಮಾನ್ಸ್ಟರ್ಸ್ ಗಳು ಮಲಗಿರೋದನ್ನ ನಾವು ನೋಡ್ಬೋದು.
ನೆಕ್ಸಿನಲ್ಲಿ ಬಾಯ್ಡ್ 4 ಗೋಡೆಯ ಮಧ್ಯೆ ಸಿಗಾಕೊಂಡು ತುಂಬಾನೇ ತೊಂದರೆ ಅನುಭವಿಸ್ತಿರ್ಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಮೇಲಿಂದ ಬಾಯ್ಡ್ಗೆ ಹೇಳ್ತಾ ಇದ್ದಾನೆ, ನಾನು ನಿನಗೆ ಸಹಾಯ ಮಾಡ್ತೀನಿ, ಮೇಲೆ ಬಂದಾದ್ಮೇಲೆ ನೀನು ನನಗೆ ಸಹಾಯ ಮಾಡ್ಬೇಕು ಅಂದಾಗ, ಆಯ್ತು ನೀನೇನೇ ಕೇಳಿದ್ರು ಅದನ್ನ ಮಾಡ್ತೀನಿ ಅಂತ ಬಾಯ್ಡ್ ಹೇಳ್ತಾರೆ. ತಕ್ಷಣ ಮೇಲಿಂದ ಒಂದು ಹಗ್ಗವನ್ನ ಬಿಡ್ತಾನೆ ಆ ವ್ಯಕ್ತಿ. ಇದರ ಸಹಾಯದಿಂದ ಬಾಯ್ಡ್ ಮೇಲೆ ಹತ್ತುತ್ತಾ ಇದ್ದಾರೆ. ಈ ಕಡೆ ಕಾಲೋನಿ ಹೌಸ್ ಅಲ್ಲಿ ಜೇಡ್ಗೆ ಮತ್ತೆ ಅದೇ ಸಿಂಬಲ್ ಕಾಣಿಸ್ಕೊಂತಾ ಇದೆ ಗೋಡೆ ಮೇಲೆ, ಜೊತೆಗೆ ಒಂದು ಗೊಂಬೆ ಕೂಡ ಕಾಣಿಸುತ್ತೆ. ಆದರೆ ಜೇಡ್ ಜಾಸ್ತಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಇದು ಇವನಿಗೆ ಕಾಮನ್ ಆಗೋಗಿದೆ. ಆಶ್ಚರ್ಯ ಏನಂದ್ರೆ ಸುರಂಗದ ಒಳಗಿಂದ ಬರ್ತಾ ಇರೋ ಟಬಿತಾ ಮತ್ತೆ ವಿಕ್ಟರ್ಗೂ ಕೂಡ ಈಗ ಜೇಡ್ ನೋಡಿದ್ನಲ್ಲ ಅದೇ ರೀತಿ ಗೊಂಬೆ ಇಲ್ಲೂ ಕೂಡ ಇದೆ. ನಂತರ ಜೇಡ್ ಈತನ್ ಜೊತೆ ವಿಕ್ಟರ್ನ ರೂಮ್ಗೆ ಬಂದು ಇಲ್ಲಿ ವಿಕ್ಟರ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಕೆ ಏನಾದರೂ ಸಿಗುತ್ತಾ ಅಂತ ಹುಡುಕ್ಬೇಕಾದ್ರೆ, ಯಾಕೆ ಈ ರೀತಿ ವಿಕ್ಟರ್ನ ರೂಮ್ನ ಚೆಕ್ ಮಾಡ್ತಿದ್ಯಾ, ವಿಕ್ಟರ್ಗೆ ಇದು ಇಷ್ಟ ಆಗಲ್ಲ ಅಂತ ಈತನ್ ಹೇಳಿದಾಗ ಜೇಡ್ ಇವನಿಗೆ ಡೈನರ್ನ ಸ್ಟೋರೇಜ್ ರೂಮ್ ಅಲ್ಲಿ ಕೆನಿ ಅವ್ರ ಅಮ್ಮ ಕೊಟ್ಟ ಬುಕ್ನ ಮತ್ತೆ ಈ ಬುಕ್ ಅಲ್ಲಿ ಸಿಕ್ಕ ಫೋಟೋ ಅನ್ನ ತೋರಿಸಿ ಹೇಳ್ತಾನೆ, ಈ ಫೋಟೋ ಅಲ್ಲಿ ಇರೋ ವ್ಯಕ್ತಿ ಇದೇ ಬುಕ್ ಅನ್ನ ಹಿಡ್ಕೊಂಡಿದ್ದಾನೆ, ಅವನಿಗೂ ಕೂಡ ನನ್ನ ರೀತಿನೇ ಈ ಸಿಂಬಲ್ ಕಾಣಿಸ್ತಿತ್ತು ಅನ್ಸುತ್ತೆ, ಅದಕ್ಕೆ ಎಲ್ಲಾ ಪೇಜ್ ಅಲ್ಲೂ ಬರೀ ಈ ಸಿಂಬಲ್ನೇ ಬಿಡಿಸಿದ್ದಾನೆ. ಮತ್ತೆ ಇದೇ ಫೋಟೋ ಅಲ್ಲಿ ಹಿಂದೆ ಚಿಕ್ಕ ಹುಡುಗ ಆಗಿದ್ದ ವಿಕ್ಟರ್ ಕೂಡ ಇದ್ದಾನೆ, ಅವನಿಗೆ ಖಂಡಿತ ಈ ಸಿಂಬಲ್ ಬಗ್ಗೆ ಗೊತ್ತಿರುತ್ತೆ, ಅವನು ಬಾಯ್ ಬಿಡ್ತಿಲ್ಲ, ಅದಕ್ಕೆ ಅವನ ರೂಮ್ ನ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆದ್ರೆ ರೂಮ್ ಅಲ್ಲಿ ಏನು ಸಿಗಲ್ಲ. ಮತ್ತೆ ಬಸ್ ಹತ್ರ ಡಾನಾ ಬಸ್ ಡ್ರೈವರ್ಗೆ ಈ ಜಾಗದ ಬಗ್ಗೆ ಹೇಳಿದ್ರು ನಂಬ್ತಿಲ್ಲ, ನಾವು ಇಲ್ಲಿಂದ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾಳೆ. ಆದ್ರೆ ಇದೇ ಸಮಯಕ್ಕೆ ಜಿಮ್, ಟಾಮ್, ರ್ಯಾಂಡಲ್ ಮತ್ತೆ ಇನ್ನೊಬ್ಬ ಹುಡುಗ ಇದ್ದ ಮನೆ ತರಿಗೆ ತಾನೇ ಪೂರ್ತಿ ಕುಸಿದು ಬಿದ್ದೋಗುತ್ತೆ. ಒಳಗೆ ಎಲ್ಲರೂ ತಗ್ಲಾಕೊಂತಾರೆ ರ್ಯಾಂಡಲ್ ನ ಬಿಟ್ಟು. ಹೇಗೆ ಟಬಿತಾ ಮತ್ತೆ ವಿಕ್ಟರ್ಗೆ ಸುರಂಗದ ಬಗ್ಗೆ ಗೊತ್ತಾಯ್ತೋ ಅದೇ ರೀತಿ ಇವ್ರಿಗೂ ಗೊತ್ತಾಗೋದು ಬೇಡ ಅಂತಾನೆ ಮನೆಯನ್ನ ಯಾರೋ ಬೀಳ್ಸಿರೋ ಹಾಗೆ ಕಾಣ್ತಾ ಇದೆ. ಹಿಂದೆನೆ ಎಲ್ಲರೂ ಇವರನ್ನ ಕಾಪಾಡೋಕೆ ಟ್ರೈ ಮಾಡ್ತಿದ್ದಾರೆ. ಮೇಲೆ ಬಿದ್ದಿರೋ ವಸ್ತುಗಳನ್ನ ತೆಗಿತಿರ್ಬೇಕಾದ್ರೆ ತುಂಬಾನೇ ಲೇಟ್ ಆಗಿ ಆಗ್ಲೇ ಕತ್ತಲಾಗ್ತಾ ಇದೆ. ಹಾಗಾಗಿ ಜಿಮ್ ನಮ್ಮನ್ನ ಇಲ್ಲೇ ಬಿಟ್ಟು ನೀವು ಹೋಗಿ, ಬೆಳಗ್ಗೆ ನಮ್ಮನ್ನ ಕಾಪಾಡಿರೋಂತೆ ಅಂತ ಹೇಳ್ತಾನೆ. ಜೂಲಿ ತುಂಬಾನೇ ಅಳ್ತಾ ಇರೋದ್ರಿಂದ ಡಾನ ಇವಳಿಗೆ ಸಮಾಧಾನ ಮಾಡೋಕೋಸ್ಕರ ತಾಲಿಸ್ಮಾನ್ ಸಿಗೋಕ್ಕೂ ಮುಂಚೆ 1 ವರ್ಷ ನಾನು ಈ ಜಾಗದಲ್ಲಿ ಬಚ್ಚಿಡ್ಕೊಂಡೇ ಬದುಕಿದ್ದೀನಿ, ಇವರು ಶಬ್ದ ಮಾಡದೆ ಇಲ್ಲೇ ಇದ್ರೆ ಬದುಕ್ತಾರೆ, ತಲೆ ಕೆಡ್ಸ್ಕೋಬೇಡ ಅಂತ ಕರ್ಕೊಂಡು ಹೋಗ್ಬೇಕಾದ್ರೆ ಬಸ್ ಡ್ರೈವರ್ ಎಲ್ಲರನ್ನ ಕರ್ಕೊಂಡು ಆಲ್ರೆಡಿ ಹೊರಟಿದ್ದಾಳೆ. ಯಾರು ಏನೇ ಹೇಳಿದ್ರು ಕೇಳ್ತಿಲ್ಲ. ಅದಕ್ಕೆ ಕೋಪದಲ್ಲಿ ಡಾನ ಹೋಗಿ ಗನ್ ತಗೊಂಡ್ ಬಂದು ಬಸ್ನ ಟೈರ್ಗೆ ಶೂಟ್ ಮಾಡ್ತಾಳೆ. ಮತ್ತೆ ಕೆನಿ ಕೂಡ ಗಾಳಿಯಲ್ಲಿ ಫೈರ್ ಮಾಡಿದಾಗ ಒಂದಷ್ಟು ಜನ ಡೈನರ್ನ ಒಳಗೆ ಓಡೋಗ್ತಾರೆ, ಇನ್ನೊಂದಷ್ಟು ಜನ ಬೇರೆ ಬೇರೆ ಕಡೆ ಹೋಗಿ ಬಚ್ಚಿಡ್ಕೊಂತಾರೆ. ಇದೇ ಸಮಯಕ್ಕೆ ಎಲ್ಜಿನ್ಗೆ ಏನಾಗಿದೆ ಅಂತ ಬಸ್ಸಲ್ಲೇ ಇದ್ದ ನರ್ಸ್ ಚೆಕ್ ಮಾಡ್ತಿರ್ಬೇಕಾದ್ರೆ ಇವಳು ಕ್ರಿಸ್ಟಿಯನ್ನ ನೋಡ್ತಾಳೆ. ಕ್ರಿಸ್ಟಿ ಕೂಡ ಇವಳನ್ನ ನೋಡಿ ಅಳ್ತಾ ಬಂದು ಇಬ್ರು ತಪ್ಕೊಂತಾರೆ. ಸೊ ಈಗ ನಮ್ಗೆ ಗೊತ್ತಾಯ್ತು, ಈ ನರ್ಸ್ ಬೇರೆ ಯಾರು ಅಲ್ಲ, ಕ್ರಿಸ್ಟಿನ ಗರ್ಲ್ ಫ್ರೆಂಡ್ ಮ್ಯಾರಿಯಲ್. ಅಂದ್ರೆ ಕ್ರಿಸ್ಟಿ ಜಾಗಕ್ಕೆ ಬರೋಕು ಮುಂಚೆ ಇವಳ ಜೊತೆ ಎಂಗೇಜ್ಮೆಂಟ್ ಆಗಿತ್ತು. ಇದೊಂದು ಹೊಸ ವಿಷಯ, ಇಲ್ಲಿವರೆಗೂ ಒಬ್ರಿಗೊಬ್ರು ಪರಿಚಯ ಇರೋ ಅಂತವ್ರು ಯಾರು ಇಲ್ಲಿಗೆ ಬಂದಿರಲ್ಲ. ಈಗ ನೋಡಿದ್ರೆ ಕ್ರಿಸ್ಟಿನ ಗರ್ಲ್ ಫ್ರೆಂಡೇ ಬಂದಿದ್ದಾಳೆ. ಇನ್ನೊಂದ್ ಕಡೆ ಟನಲ್ ಅಲ್ಲಿ ಆಲ್ರೆಡಿ ಕತ್ತಲಾಗ್ತಾ ಇರೋದ್ರಿಂದ ಒಂದೊಂದಾಗಿ ಎಲ್ಲಾ ಮಾನ್ಸ್ಟರ್ಗಳು ಎಚ್ಚರಗೊಳ್ತಾ ಇದ್ದಾವೆ. ಹಾಗಾಗಿ ತಕ್ಷಣ ವಿಕ್ಟರ್ ಮತ್ತೆ ಟಬಿತಾ ಇಬ್ರು ಕೊನೆಗೂ ಹೇಗೋ ಮಾಡಿ ಈ ಸುರಂಗದಿಂದ ಹೊರಗೆ ಬಂದು ಟೌನ್ ನ ಕಡೆ ಹೊರಡ್ತಾರೆ. ನೆಕ್ಸಿನಲ್ಲಿ ಬಾಯ್ಡ್ ಹಗ್ಗ ಇಟ್ಕೊಂಡು ಮೇಲೆ ಹತ್ತಿ ಬಾವಿಯಿಂದ ಹೊರಗೆ ಬಂದಾಗ ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಯಾರೋ ಚೈನ್ ಹಾಕಿ ಕಟ್ಟಾಕಿದ್ದಾರೆ. ನೋಡೋಕೆ ಇವನು ತುಂಬಾನೇ ವರ್ಷಗಳಿಂದ ಇದೇ ಜಾಗದಲ್ಲಿ ಇರೋ ಹಾಗಿದ್ದಾನೆ, ಯಾಕಂದ್ರೆ ಇವನ ದೇಹದಲ್ಲಿ ಮೂಳೆಗಳು ಬಿಟ್ರೆ ಬೇರೆ ಏನೋ ಕಾಣ್ತಿಲ್ಲ, ಒಳಗಿಂದ ಏನೋ ಇವನನ್ನ ತಿಂತಿರೋ ಹಾಗೆ ಕಾಣ್ತಿದ್ದಾನೆ. ಬಾಯ್ಡ್ಗೆ ಈ ವ್ಯಕ್ತಿ ಹೇಳ್ತಾನೆ, ನೀನು ಹೇಳಿದ್ದೆ ನನಗೆ ಹೆಲ್ಪ್ ಮಾಡ್ತೀನಿ ಅಂತ, ಈಗ ನನಗೆ ಹೆಲ್ಪ್ ಮಾಡೋ ಸಮಯ ಬಂದಿದೆ, ಬೇರೆ ಏನೂ ಇಲ್ಲ, ನನ್ನನ್ನ ನಿನ್ ಗನ್ನಿಂದ ಶೂಟ್ ಮಾಡಿ ಸಾಯಿಸು ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಇವನು ಹೇಗೆ ಬಾಯ್ಡ್ ನ ಕಾಪಾಡೋ ಹಗ್ಗವನ್ನ ಬಾವಿಯ ಒಳಗೆ ಬಿಸಾಕ್ದ ಅಂತ ಗೊತ್ತಾಗ್ತಿಲ್ಲ. ಇವನೇ ಬಿಸಾಕುದ್ನ ಅಥವಾ ಬೇರೆಯವ್ರು ಯಾರಾದ್ರೂ ಬಿಸಾಕುದ್ರ ಅಂತ 3ನೇ ಸೀಸನ್ ಅಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಈ ವ್ಯಕ್ತಿಯ ಹೆಸರು ಮಾರ್ಟಿನ್ ಅಂತ ಗೊತ್ತಾಗುತ್ತೆ. ಮಾರ್ಟಿನ್ ಹೇಳ್ತಾನೆ, ನಾನು ಕೂಡ ಟೌನ್ ಅಲ್ಲಿ ಇದ್ದವನು, ಫಾರ್ವೆಟ್ರಿನ ಒಳಗೆ ಬಂದಾದ್ಮೇಲೆ ಇಲ್ಲಿಗೆ ಬಂದೆ. ಆ ಮರದ ಒಳಗೆ ಹೋದ್ರೆ ಒಂದೊಂದ್ಸಲ ಬೇರೆ ಬೇರೆ ಜಾಗಗಳಿಗೆ ಹೋಗ್ತೀವಿ, ಆದ್ರೆ ಕೆಲವೊಮ್ಮೆ ಒಳಗೇನೆ ಸಿಗಾಕೊಂತೀವಿ. ಆಗ ನಮ್ಮನ್ನ ಅವರು ಇಲ್ಲಿಗೆ ಕರ್ಕೊಂಡ್ ಬಂದು ಬಂಧಿಸಿ ಇಡ್ಕೊಂತಾರೆ ಅಂದಾಗ ಅವ್ರು ಯಾರು ಅಂತ ಬಾಯ್ಡ್ ಕೇಳ್ತಾರೆ. ಅದಕ್ಕೆ ಇವನು ಜಾಸ್ತಿ ಅನ್ನೋ ಉತ್ತರ ಕೊಡಲ್ಲ. ಈ ಜಾಗದಲ್ಲಿ ಮಾನ್ಸ್ಟರ್ಸ್ಗಳು ಮಾತ್ರ ಇಲ್ಲ, ತುಂಬಾನೇ ದುಷ್ಟಶಕ್ತಿಗಳು ವಾಸವಾಗಿದ್ದಾವೆ ಅಂತ ಮಾತ್ರ ಇವನು ಹೇಳ್ತಾನೆ. ಈಗ ಮಾರ್ಟಿನ್ ಪದೇ ಪದೇ ತನ್ನನ್ನ ಸಾಯಿಸೋದಾಗಿ ಬಾಯ್ಡ್ಗೆ ಹೇಳ್ತಾ ಇರೋದ್ರಿಂದ ಬಾಯ್ಡ್ ಇವನ್ಗೆ ಏನು ಮಾಡ್ದಲೆ ಕಾಪಾಡೋಕೆ ನೋಡ್ತಿದ್ದಾರೆ. ಇದಷ್ಟೇ ಅಲ್ಲ, ಈ ಜಾಗದಲ್ಲಿ ಇನ್ನ ಇಬ್ಬರ ಅಸ್ಥಿ ಪಂಜರ ಕೂಡ ಇದಾವೆ. ಅಂದ್ರೆ ಮಾರ್ಟಿನ್ ತರ ಇವರನ್ನ ಕೂಡ ಇಲ್ಲೇ ಕಟ್ಟಾಕಿದ್ರು ಅನ್ಸುತ್ತೆ, ಹಾಗಾಗಿ ಇಲ್ಲೇ ಕೊಳ್ತೋಗಿದ್ದಾರೆ. ಮಾರ್ಟಿನ್ ನ ಕೈಗೆ ಹಾಕಿರೋ ಚೈನ್ ನ ಬಾಯ್ಡ್ ಕಟ್ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಎಲ್ಲಿಂದನೋ ಮ್ಯೂಸಿಕ್ ಸೌಂಡ್ ಬರ್ತಾ ಇದೆ. ಮಾರ್ಟಿನ್ ಹೇಳ್ತಾನೆ, ಮ್ಯೂಸಿಕ್ ನಿಲ್ಲೋ ಅಷ್ಟರಲ್ಲಿ ನೀನು ಇಲ್ಲಿಂದ ಹೋಗ್ಬೇಕು, ಅವರು ಬರ್ತಾ ಇದ್ದಾರೆ ಅಂತ. ಆದ್ರೆ ಬಾಯ್ಡ್ ಮ್ಯೂಸಿಕ್ ಎಲ್ಲಿಂದ ಬರ್ತಿದೆ ಅಂತ ನೋಡೋಕೆ ಬಂದಾಗ ಇಲ್ಲೇ ಒಂದು ಮ್ಯೂಸಿಕ್ ಬಾಕ್ಸ್ ಇದೆ.
ಈ ಕಡೆ ಡೈನರ್ ಒಳಗೆ ಬಸ್ಸಲ್ಲಿ ಇದ್ದವ್ರಿಗೆಲ್ಲ ಡಾನಾ ಈ ಟೌನ್ ನ ಬಗ್ಗೆ ಮಾನ್ಸ್ಟರ್ ಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಕ್ರಿಸ್ಟಿ ನನ್ನನ್ನ ಬಿಟ್ಟು ಇಲ್ಲಿಗೆ ಬಂದಿದ್ಯಾ ಅಂತ ಬೇಜಾರ್ ಮಾಡ್ಕೊಂಡಿರೋ ಮ್ಯಾರಿಯಲ್ಗೆ ಈ ಜಾಗದ ಬಗ್ಗೆ ಹೇಳ್ತಾ ಇದ್ದಾಳೆ. ಬಿದ್ದಿರೋ ಮನೆ ಒಳಗೆ ಪ್ರಜ್ಞೆ ತಪ್ಪಿದ್ದ ಬ್ರಿಕ್ ಅನ್ನೋ ಹುಡುಗ ಈಗ ಎಚ್ಚರಗೊಂಡು ಕಿರ್ಚಾಡ್ತಿರ್ಬೇಕಾದ್ರೆ ಒಳಗಿರೋ ಬಾರ್ ಓನರ್ ಟಾಮ್ ಇವನಿಗೆ ಸಮಾಧಾನ ಮಾಡಿ ಜಾಸ್ತಿ ಶಬ್ದ ಮಾಡ್ಬೇಡ, ಸುಮ್ನೆ ಇರು ಅಂತ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಹೊರಗಿರೋ ಮಾನ್ಸ್ಟರ್ಸ್ ಇವರ ಶಬ್ದ ಕೇಳಿಸ್ಕೊಂಡ್ ಬಂದು ದಾಳಿ ಮಾಡಿದ್ರೆ ಕಷ್ಟ ಅಂತ. ಹೊರಗೆ ಬಚ್ಚಿಡ್ಕೊಂಡಿರೋರೆಲ್ಲ ಮನೆ ಒಳಗೆ ಹೋಗಿ ಅಂತ ಫಾತಿಮಾ ಎಷ್ಟೇ ಕೇಳ್ಕೊಂಡ್ರು ಒಂದಷ್ಟು ಜನ ಇನ್ನೂ ಹೊರಗೇನೆ ಇದ್ದಾರೆ. ಹಾಗಾಗಿ ಎಲ್ಲಿಸ್ ಇವಳನ್ನ ಪೋಸ್ಟ್ ಆಫೀಸ್ ಒಳಗೆ ಕರ್ಕೊಂಡು ಹೋಗ್ತಾನೆ. ಹಿಂದೆನೆ ಇಲ್ಲಿಗೆ ಮಾನ್ಸ್ಟರ್ಸ್ ಗಳು ಬಂದು ಹೊರಗೆ ಬಚ್ಚಿಡ್ಕೊಂಡಿರೋರ ಮೇಲೆ ದಾಳಿ ಮಾಡಿ ಅವರನ್ನ ಕೊಲ್ಲೋಕೆ ಶುರು ಮಾಡ್ತವೆ. ಅದೇ ಸುರಂಗದಿಂದ ಹೊರಗೆ ಬಂದ ಟಬಿತಾ ಮತ್ತೆ ವಿಕ್ಟರ್ ಇಬ್ರು ಒಂದು ಟ್ರಕ್ ಒಳಗೆ ಬಂದು ಬಚ್ಚಿಡ್ಕೊಂಡಿದ್ದಾರೆ. ಈ ಟ್ರಕ್ಗೆ ವಿಕ್ಟರ್ ಅವಾಗವಾಗ ಬರ್ತಾ ಇದ್ದ, ಹಾಗಾಗಿ ಇವನ ವಸ್ತುಗಳೆಲ್ಲ ಇಲ್ಲೇ ಇದ್ದಾವೆ. ಇನ್ನೊಂದ್ ಕಡೆ ಬಾಯ್ಡ್ ಮಾರ್ಟಿನ್ ನ ಕಾಪಾಡಬೇಕಾದ್ರೆ ಮಾರ್ಟಿನ್ ಇನ್ನೊಂದು ಶಾಕಿಂಗ್ ವಿಷಯ ಹೇಳ್ತಾನೆ. ನನಗೆ ಒಂದೊಂದ್ಸಲ ಅನ್ಸುತ್ತೆ ನಿನ್ ಹೆಂಡತಿ ಆಬಿ ಹೇಳ್ತಿದ್ದು ನಿಜ ಅಂತ, ಇಲ್ಲಿ ನಡೀತಾ ಇರೋದೆಲ್ಲ ಕನ್ಸಾಗಿರ್ಬೋದಲ್ವಾ ಅಂತ ಹೇಳ್ತಾನೆ. ಇದರಿಂದ ಬಾಯ್ಡ್ ಫುಲ್ ಶಾಕ್ ಆಗೋಗ್ತಾನೆ. ನಿನಗೆ ನನ್ನ ಹೆಂಡತಿ ಬಗ್ಗೆ ಹೇಗ್ ಗೊತ್ತಾಯ್ತು ಅಂತ. ಇದೇ ಸಮಯಕ್ಕೆ ಮಾರ್ಟಿನ್ ನ ಕೈಯಲ್ಲಿ ಅಂದ್ರೆ ಚರ್ಮದ ಒಳಗೆ ಹುಳುಗಳು ಓಡಾಡ್ತಿದವೆ. ತಕ್ಷಣ ಮಾರ್ಟಿನ್ ತನ್ನ ಕೈಗೆ ಹಾಕಿರೋ ಚೈನ್ ಇಂದ ಬಾಯ್ಡ್ ನ ಕೈ ಮೇಲೆ ಕಟ್ ಮಾಡಿ ಆ ಜಾಗವನ್ನ ತನ್ನ ರಕ್ತ ಆಗಿರೋ ಕೈಯಿಂದ ಮುಟ್ಟಿ ಹೇಳ್ತಾನೆ, ನನ್ನ ರಕ್ತ ಈಗ ನಿನ್ನ ರಕ್ತ ಆಗಿದೆ ಅಂತ. ಈ ರೀತಿ ಹೇಳ್ತಿದ್ದಂಗೆ ಹಿಂದೆನೆ ಅವನು ಸಾವನ್ನಪ್ತಾನೆ. ಮ್ಯೂಸಿಕ್ ಬಾಕ್ಸ್ ಇಂದ ಬರ್ತಾ ಇದ್ದ ಮ್ಯೂಸಿಕ್ ಕೂಡ ನಿಂತು ಹೋಯ್ತು. ಬಾಯ್ಡ್ ಇಲ್ಲಿಂದ ಹೊರಗೆ ಹೋಗೋಕೆ ದಾರಿ ನೋಡ್ತಾ ಒಂದು ಡೋರ್ ನ ಓಪನ್ ಮಾಡ್ತಾನೆ ಅಷ್ಟೇ. ಈಗ ಇವನು ಕಾಡಿನ ಒಳಗೆ ಇದ್ದಾನೆ. ಇಲ್ಲೇ ಇದ್ದ ಜಾಗ ಈಗ ಕಾಣ್ತಾನೆ ಇಲ್ಲ. ಆ ಜಾಗ ನಾಶ ಆಗಿರೋ ಹಾಗೆ ಕಾಣ್ತಾ ಇದೆ ಅಷ್ಟೇ. ಬಾಯ್ಡ್ಗೆ ಕನ್ಫ್ಯೂಸ್ ಆಗೋಗುತ್ತೆ. ಈಗ ತಾನೇ ಕೆಲವು ಸೆಕೆಂಡ್ಗಳ ಹಿಂದೆ ಈ ಜಾಗ ಚೆನ್ನಾಗೇ ಇತ್ತು, ಈಗ ಈ ರೀತಿ ನಾಶ ಆಗಿರೋ ಹಾಗೆ ಕಾಣೋದಕ್ಕೆ ಹೇಗ್ ಸಾಧ್ಯ ಅಂತ. ಇದೇ ಸಮಯಕ್ಕೆ ಒಂದು ನಾಯಿ ಇಲ್ಲಿಗೆ ಬಂದು ಈ ಕಾಡಿನಿಂದ ಹೊರಗೆ ಹೋಗೋ ದಾರಿ ತೋರಿಸುತ್ತೆ. ಇನ್ನ ಟೌನ್ ಅಲ್ಲಿ ಹೊರಗೆ ಇದ್ದವರ ಮೇಲೆಲ್ಲ ದಾಳಿ ಮಾಡಿರೋ ಮಾನ್ಸ್ಟರ್ಸ್ ಇಬ್ರು ಬಸ್ ಅಲ್ಲಿ ಬಚ್ಚಿಡ್ಕೊಂಡಿರ್ತಾರೆ. ಇವರನ್ನ ಕೂಡ ಸಾಯಿಸ್ತವೆ. ಆಮೇಲೆ ಬಾರ್ ಒಳಗೆ ಇದ್ದ ಕೆಲಿ ಮತ್ತೆ ಬ್ರೈನ್ ಅನ್ನೋ ಕಪಲ್ಗೆ ಈ ಟೌನ್ ನ ಬಗ್ಗೆ ಇನ್ನೂ ಗೊತ್ತಾಗಿಲ್ಲ. ಹಾಗಾಗಿ ಹೊರಗೆ ಮಾನ್ಸ್ಟರ್ ಗಳು ಬಂದು ಬಾರ್ನ ಬಾಗಿಲನ್ನ ಬಡಿತಾ ಇದ್ದವೆ. ನಾವು ಬಸ್ಸಲ್ಲಿ ಇದ್ದವರು ನಮ್ಮನ್ನ ಒಳಗೆ ಬರೋಕೆ ಬಿಡಿ ಅಂತ. ಇದರಿಂದ ಬ್ರೈನ್ ಹೋಗಿ ಡೋರ್ ಓಪನ್ ಮಾಡ್ತಾನೆ. ಇವರ ಕತೆ ಏನಾಯ್ತು ಅಂತ ಮುಂದಿನ ಎಪಿಸೋಡ್ ಅಲ್ಲಿ ನೋಡೋಣ. ಮತ್ತೆ ಕೊಲ್ಯಾಪ್ಸ್ ಆಗಿರೋ ಮನೆ ಒಳಗೆ ಬ್ರಿಕ್ ಮತ್ತೆ ಎದ್ದು ಶಬ್ದ ಮಾಡ್ತಿದ್ದಾನೆ. ಜಿಮ್ ಮತ್ತೆ ಟಾಮ್ ನ ಮಾತನ್ನ ಕೇಳ್ತಾನೆ ಇಲ್ಲ. ಇವನ್ಗೆ ಎಲ್ಲಿ ಗೇಟ್ ಆಗಿದೆಯೋ ಗೊತ್ತಿಲ್ಲ. ಒಟ್ನಲ್ಲಿ ಈಗ ಬಾಯಿಂದ ರಕ್ತ ಬಂದು ಸಾವನ್ನಪ್ತಾನೆ. ಇವನು ಕಿರ್ಚಾಡೋ ಶಬ್ದ ಕೇಳಿಸ್ಕೊಂಡು ಒಂದು ಮಾನ್ಸ್ಟರ್ ಒಳಗೆ ಬಂದಿದೆ. ಈ ಮಾನ್ಸ್ಟರ್ ಈಗ ಟಾಮ್ ನ ಮೇಲೆ ದಾಳಿ ಮಾಡಿ ಇವನನ್ನ ಸಾಯಿಸುತ್ತೆ. ಇನ್ನು ಒಳಗೆ ಇರೋ ಜಿಮ್ ಜಾಸ್ತಿ ಶಬ್ದ ಮಾಡ್ದಲೇ ಸೇಫ್ ಆಗಿ ಇದ್ದಾನೆ. ನೆಕ್ಸ್ಟಿನಲ್ಲಿ ವಿಕ್ಟರ್ ಮತ್ತೆ ಟಬಿತಾ ಇಬ್ರು ಟ್ರಕ್ ಒಳಗೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಯಾರೋ ಬಂದು ಡೋರ್ ನ ಓಪನ್ ಮಾಡ್ಬಿಡ್ತಾರೆ. ಮಾನ್ಸ್ಟರ್ಸ್ ಗಳು ಬಂದ್ವೇನೋ ಅಂತ ಇವರು ಶಾಕ್ ಆಗ್ತಾರೆ. ಆದ್ರೆ ಬಂದಿರೋದು ಬಾಯ್ಡ್. ಹಿಂದೆನೆ ಎಲ್ಜಿನ್ ಕೂಡ ಇಲ್ಲಿಗೆ ಬರ್ತಾ ಇದ್ದಾನೆ. ಆದ್ರೆ ಬಸ್ ಇಲ್ಲಿಗೆ ಬಂದಿರೋ ವಿಷಯ ಬಾಯ್ಡ್ಗೆ, ವಿಕ್ಟರ್ಗೆ ಮತ್ತೆ ಟಬಿತಾಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ಬಾಯ್ಡ್ ಎಲ್ಜಿನ್ಗೆ ಮೊದಲು ಒಳಗೆ ಬರೋಕ್ ಬಿಡಲ್ಲ. ಆದ್ರೆ ಹಿಂದೆನೆ ಎಲ್ಜಿನ್ ನ ಫಾಲೋ ಮಾಡ್ಕೊಂಡು ಮಾನ್ಸ್ಟರ್ ಗಳು ಬರ್ತಾ ಇರೋದನ್ನ ನೋಡಿ ಇವನನ್ನ ಒಳಗೆ ಕರ್ಕೊಂಡು ಡೋರ್ ಕ್ಲೋಸ್ ಮಾಡ್ಕೊಂತಾರೆ. ಬಾಯ್ಡ್ ಹತ್ರ ಇರೋ ತಾಲಿಸ್ಮಾನ್ ನ ಇಸ್ಕೊಂಡು ಡೋರ್ ನೇತಾಕ್ತಾಳೆ ಟಬಿತಾ. ಈಗ ಎಲ್ಜಿನ್ ಬಸ್ ಅಲ್ಲಿ ತಾನು ಬಂದಿರೋ ವಿಷಯ ಹೇಳಿದಾಗ ಇವ್ರು 3 ಜನ ಶಾಕ್ ಆಗೋಗ್ತಾರೆ. ನಂತರ ವಿಕ್ಟರ್ ಡ್ರಾಯಿಂಗ್ ಮಾಡ್ತಾ ಇರೋದನ್ನ ನೋಡಿ ಬಾಯ್ಡ್ ಯಾಕೆ ನೀನು ಯಾವಾಗ್ಲೂ ಡ್ರಾಯಿಂಗ್ ಮಾಡ್ತಿರ್ತೀಯ ಅಂತ ಕೇಳಿದಾಗ ವಿಕ್ಟರ್ ಹೇಳ್ತಾನೆ, ನಾನು ನೋಡಿದ್ದನ್ನೆಲ್ಲ ಡ್ರಾಯಿಂಗ್ ಮಾಡಿ ಇಟ್ಕೊಂತೀನಿ, ಯಾವ್ದನ್ನು ಮರಿಬಾರ್ದು ಅಂತ. ನಾನು ಮಾಡಿರೋ ಡ್ರಾಯಿಂಗ್ ನ ನೋಡಿದ್ರೆ ನನಗೆ ಅದಕ್ಕೆ ಸಂಬಂಧಿಸಿದ ವಿಷಯ ನೆನಪಾಗುತ್ತೆ ಅಂತ ಹೇಳ್ತಾನೆ. ಎಲ್ಲ ಸೇರ್ಕೊಂಡು ಇವನ ಡ್ರಾಯಿಂಗ್ಸ್ ನ ಒಂದ್ ಕಡೆಯಿಂದ ನೋಡಿದ್ರೆ ಸಾಕು ಈ ಟೌನ್ ಅಲ್ಲಿ ನಡೀತಾ ಇರೋದಕ್ಕೆ ಉತ್ತರ ಸಿಗುತ್ತೆ ಅಂತ ಅನ್ಸುತ್ತೆ ಸ್ನೇಹಿತರೆ. ಇಲ್ಲ ವಿಕ್ಟರ್ ಎಲ್ಲಾ ವಿಷಯ ಇನ್ನೂ ಹೇಳಿಲ್ಲ. ಯಾಕಂದ್ರೆ ಟೌನ್ ಅಲ್ಲಿ ಎಲ್ಲರಿಗಿಂತ ಜಾಸ್ತಿ ವಿಷಯ ಗೊತ್ತಿರೋದೇ ಈ ವಿಕ್ಟರ್ಗೆ. ಯಾಕಂದ್ರೆ ಇವನು ಚಿಕ್ಕ ಹುಡುಗ ಇದ್ದಾಗ್ಲಿಂದ ಇಲ್ಲೇ ಇದ್ದಾನೆ. ಮತ್ತೆ ಈ ಟೌನ್ ಅಲ್ಲಿ ವಿಚಿತ್ರವಾದ ಘಟನೆಗಳು ನಡೆಯೋಕ್ಕೂ ಮುಂಚೆಯಿಂದಾನು ಇಲ್ಲೇ ಇದ್ದಾನೆ. ಇದರಿಂದ ಈ ಟೌನ್ ಈಗಿರೋ ರೀತಿ ಆಗಿರೋದಕ್ಕೆ ಕಾರಣ ಕೂಡ ಇವನ್ಗೆ ಗೊತ್ತಿರಬಹುದು. ಸೊ ಈಗಾಗ್ಲೇ ಬೆಳಗ್ಗೆ ಆಗಿದೆ ಅಂತ ಇವರು ಟೌನ್ ಕಡೆ ಹೊರಟಾಗ ಎಲ್ಜಿನ್ ಡೈನರ್ ಪಕ್ಕ ಇರೋ ಮನೆ ಬಿದ್ದೋದ ವಿಷಯವನ್ನ ಹೇಳ್ತಾನೆ. ಹಾಗಾಗಿ ಅಲ್ಲಿದ್ದ ಮನೆ ನಮ್ದೇ ಅಲ್ವಾ ಅಂತ ಗಾಬರಿಯಾಗಿ ಟಬಿತಾ ಇಲ್ಲಿಂದ ಓಡ್ ಹೋಗ್ತಾಳೆ. ಇನ್ನ ಬಾಯ್ಡ್ ನ ಕೈಯಲ್ಲಿ ಚರ್ಮದ ಕೆಳಗೆ ಸೇಮ್ ಮಾರ್ಟಿನ್ ತರ ಹುಳುಗಳು ಓಡಾಡ್ತಿದವೆ. ಇದನ್ನ ವಿಕ್ಟರ್ ಕೂಡ ನೋಡ್ತಾನೆ. ಆದ್ರೆ ಏನು ಅದು ಅಂತ ಕೇಳಲ್ಲ. ಮಾರ್ಟಿನ್ ತನ್ನ ದೇಹದಲ್ಲಿ ಇದ್ದ ಹುಳುಗಳನ್ನ ಇವನ ದೇಹಕ್ಕೆ ಟ್ರಾನ್ಸ್ಫರ್ ಮಾಡಿ ಸಾವನ್ನಪ್ಪಿದ್ದಾನೆ. ಇನ್ನ ಬಾಯ್ಡ್ ನ ಕತೆ ಏನಾಗುತ್ತೆ ಮುಂದಿನ ಎಪಿಸೋಡ್ಸ್ ಅಲ್ಲಿ ನೋಡೋಣ. ಇನ್ನೊಂದ್ ಕಡೆ ಡೈನರ್ ಅಲ್ಲಿ ಇದ್ದವರೆಲ್ಲ ಬೆಳಗ್ಗೆ ಆಗ್ತಿದ್ದಂಗೆ ಹೊರಗೆ ಬಂದು ನೋಡ್ತಾರೆ ಟಾಮ್ ನ ಡೆಡ್ ಬಾಡಿ ಇಲ್ಲೇ ಬಿದ್ದಿದೆ. ಆದ್ರೆ ಜಿಮ್ ಇನ್ನೂ ಬದುಕೆ ಇರೋದ್ರಿಂದ ಜೂಲಿ, ಡಾನಾ, ಕೆನಿ ಎಲ್ಲ ಸೇರಿ ಜಿಮ್ ನ ಕಾಪಾಡೋ ಕೆಲಸ ಮುಂದುವರಿಸ್ತಾರೆ. ಬಸ್ ಡ್ರೈವರ್ ಬಸ್ ಒಳಗೆ ಬಂದಾಗ ಇಬ್ಬರ ಡೆಡ್ ಬಾಡಿಯನ್ನ ನೋಡಿ ಶಾಕ್ ಆಗೋಗ್ತಾಳೆ. ಯಾಕಂದ್ರೆ ಆ ಮಾನ್ಸ್ಟರ್ಗಳು ಅಷ್ಟು ಭಯಾನಕವಾಗಿ ಇವರ ದೇಹವನ್ನೆಲ್ಲ ಛಿದ್ರ ಮಾಡಿ ಸಾಯಿಸಿದವೆ. ಸೊ ಬಸ್ ಡ್ರೈವರ್ಗೂ ಕೂಡ ಗೊತ್ತಾಯ್ತು ಡಾನಾ ಹೇಳಿದ್ದೆಲ್ಲ ನಿಜ ಅಂತ.
ಸೊ ಇಲ್ಲಿಗೆ ಸ್ನೇಹಿತರೆ ಈ ಸೀಸನ್ನ ಮೊದಲ 2 ಎಪಿಸೋಡ್ಸ್ಗಳು ಮುಗಿಯುತ್ತೆ. ಮುಂದಿನ ಎಪಿಸೋಡ್ಸ್ ಇಂದ ಈ ಸೀರೀಸ್ ಮತ್ತಷ್ಟು ಕಾಂಪ್ಲೆಕ್ಸ್ ಆಗ್ತಾನೆ ಹೋಗುತ್ತೆ. ಆದಷ್ಟು ಬೇಗ ಎಲ್ಲ ಎಪಿಸೋಡ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಹಾಗಾಗಿ ಈ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ, ಮತ್ತೆ ಬೆಲ್ ಐಕನ್ನ ಮರೀದೆ ಪ್ರೆಸ್ ಮಾಡಿ. ಇದರಿಂದ ನಿಮ್ಗೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದಂಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.